ಅಧರ್ಮನಃ ಮನಸ್ಸು ಯಾವಾಗಲೂ ಧರ್ಮ ಸಂಬಂಧಿಯಾಗಿರಬೇಕು ಅಂತ ಹೇಳಿಲ್ಲ. ನಮ್ಮಿಂದ ಅಧರ್ಮ ಆಗಿ ಹೋಗಲಿಕ್ಕೂ ಸಾಕು. ಹಾಗಾದಾಗ ಅಧರ್ಮ ಆಗಬಾರದು. ನಮ್ಮಿಂದ ಸದಾ ಧರ್ಮಕ್ಕೆ ಜೀವನದಲ್ಲಿ ಮಾಡಬೇಕು, ಧರ್ಮಾಚರಣೆಯನ್ನೇ ಮಾಡಬೇಕು ಅಂತ ಹೇಳಿ ದೇವರ ಆಸೆ. ಅಂತಹ ಧರ್ಮಾಚರಣೆ ಮಾಡಬೇಕು ಎಂಬ ಕಾಮನೆ ಬರಬೇಕು. ಆ ಕಾಮನೆ ಅದು ಧರ್ಮಕ್ಕೆ ಹೊರತಾಗಿರಬಾರದು. ಅಂತಹ ಕಾಮನೆಯನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ಇಟ್ಟುಕೊಂಡು ಸಂಪತ್ತು ಮತ್ತು ಇಚ್ಛೆ ಎರಡೇ ಮನುಷ್ಯನನ್ನು ಹಾಳು ಮಾಡುವಂಥದ್ದು. ಇನ್ನು ಅಹಂಕಾರ ಅಂತ ಒಂದು, ಈ ಅಹಂಕಾರ ಅಂತ ಹೇಳಿದರೆ ಅಹಂಕಾರ ಮನುಷ್ಯನಿಗೆ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಡೀತೇನೆ, ನಾನು ಹೋಗ್ತೇನೆ, ಕೂಡ್ತೇನೆ, ನಿಲ್ತೇನೆ, ನಾನು ಅಂತ ಹೇಳ್ತೇನಲ್ಲ, ಆ ಅಹಂಕಾರ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರಹಂಕಾರ ಬರಬಹುದು. ನನ್ನಿಂದಲೇ ಆದ್ದು, ನಾನೇ ಮಾಡಿದ್ದು ಅಂತ ಹೇಳುವಂತಹ ದುರಹಂಕಾರ ಮನುಷ್ಯನಿಗೆ ಹೇಳ್ತಾನೆ. ಶೈಶವೇ ಯತ್ಕವಿಷು ವಿದ್ಯಾನಾಂ ಯೌವನೆ ವಿಷಯೇಷಿಣಾಂ ವಾರ್ಧಕ್ಯೇ ವಿದ್ಯೇನಾಂ ಲೋಕೇನಾಂ ಏಕಮುಚ್ಯತಾಂ. ಶೈಶವನಲ್ಲಿ ಏನು ಶಾಸ್ತ್ರ ಪುರಾಣ ಇತಿಹಾಸಗಳನ್ನು ಹೇಳಿದ್ದಾರೆ, ವೇದಾದಿಗಳನ್ನು ಹೇಳಿದ್ದಾರೆ, ಅವುಗಳನ್ನೆಲ್ಲ ಗುರುಮುಖೇನ ವಿದ್ಯಾನಂದ ಯಾವಾಗ ಶೈಶವಕಾಲ. ಗರ್ಭಾಷ್ಟಮೇ ಬ್ರಾಹ್ಮಣಂ ವದನೀತ. ಗರ್ಭದಿಂದ ಮೊದಲು 8ನೇ ವರ್ಷಕ್ಕೆ ಬ್ರಾಹ್ಮಣನಿಗೆ ಉಪನಯನವನ್ನು ಮಾಡಿ ಅಲ್ಲಿಂದ ವಿದ್ಯಾಭ್ಯಾಸವನ್ನು ಮಾಡಿದ ಬಳಿಕ ಯಾವ ರೀತಿ ಆ ಶಾಸ್ತ್ರ ಪುರಾಣಾದಿಗಳಲ್ಲಿ ವಿಷಯೋಪಭೋಗಗಳನ್ನು ಮಾಡಬೇಕು ಅಂತ ಹೇಗೆ ತಿಳಿಸಿದ್ದಾರೋ ಅದೇ ಪ್ರಕಾರ ಯೌವನ ಕಾಲದಲ್ಲಿ ಆ ಶಾಸ್ತ್ರ ಪ್ರಕಾರವೇ ಜೀವನವನ್ನು ಮಾಡಿ ಆದ ಮೇಲೆ ಉಪ್ಪು ಬಂದಾಗ, ವಾರ್ಧಕ್ಯ ಬಂದಾಗ ಮುನಿವೃತ್ತಿನ ಅಂತ ಹೇಳಿದರೆ ಕೇವಲ ಮಾತನ್ನು ಮೌನದಿಂದ ಅಂತ ಹೇಳುವ ಅರ್ಥವನ್ನು ಬರುತ್ತದೆ. ಆದರೆ ಇಂದ್ರಿಯಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆಯಾಯ ಇಂದ್ರಿಯ ಪಂಚೇಂದ್ರಿಯಗಳು ನಮ್ಮಲ್ಲಿ, ಆ ಪಂಚೇಂದ್ರಿಯಗಳಲ್ಲಿ ಒಂದೊಂದು ವಿಷಯೋಪಭೋಗವನ್ನು ಹೇಳ್ತಾರೆ. ಆಯಾಯ ಇಂದ್ರಿಯ ಉಪಭೋಗ ಏನುಂಟು ಅದನ್ನು ಕಡಿಮೆ ಮಾಡುತ್ತಾ ಮನಸ್ಸನ್ನು ಆತ್ಮಾಭಿಮುಖರಾಗಿ ಇರಬೇಕು. ಇದಕ್ಕೆ ಉಪವಾಸನಂತೂ ಹೇಳ್ತಾರೆ, ಮುನಿವೃತ್ತಿ ಅಂತೂ ಹೇಳ್ತಾರೆ. ಹಾಗಾಗಿ ಮುನಿವೃತ್ತಿಯನ್ನು ಮಾಡಿದಾಗ ಕೊನೆಗೆ ಶರೀರವನ್ನು ಹೇಗೆ ಬಿಡಬೇಕು, ಯೋಗ ಮಾರ್ಗದ ಮೂಲಕ ವಿಶ್ವದಲ್ಲಿ ಕಲ್ತಂದ ವಿದ್ಯೆಯಲ್ಲಿ ಹೇಗೆ ಯೋಗ ಹೇಗೆ ಈ ಶರೀರ ತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ವಿದ್ಯೆಯಲ್ಲಿ ಇರುವ ಪ್ರಕಾರವೇ ಶರೀರವನ್ನು ಬಿಡಬೇಕು. ಹಾಗೆ ಬರುವಾಗ ಜೀವನವನ್ನು ಮಾಡುವಾಗ ಒಬ್ಬ ಗೃಹಸ್ಥನಿಗೆ ಗೃಹಸ್ಥಂತ್ಯ ಮರಣ ಸಂಶಯ ಬಂತು. ನನಗೆ ಇನ್ನು ಮೃತ್ಯು ಸನ್ನಿಹಿತವಾಗುತ್ತದೆ ಅಂತ ಮನಸ್ಸಿಗೆ ಮೊದಲೇ ಗೋಚರವಾಗುತ್ತದೆ. ಕೆಲವಾರು ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಲಕ್ಷಣಗಳನ್ನು ಇದ್ದಾದಾಗ ನನಗಿನ್ನು ಮರಣ ಸನ್ನಿಹಿತವಾಗುತ್ತದೆ ಅಂತ ಹೇಳಿದಾಗ ಕೆಲವಾರು ವೇದ ಮಂತ್ರಗಳನ್ನು ಅಥವಾ ದೇವರ ನಾಮ ಸಂಕೀರ್ತನೆಯನ್ನು ಕನ್ನದಿಂದ ಹೇಳಬೇಕು ಅಂತ ಹೇಳಿದ್ದಾರೆ. ಯಾಕೆ ಸುಖೇನ ಪ್ರಾಣೋತ್ಕ್ರಮಣ ಸಿದ್ಧ್ಯರ್ಥ, ಸುಖದಿಂದ ಶರೀರದಿಂದ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ವೇದನೆ ಆಗಲಿ ನಿರಾಯಾಸವಾಗಿ ಆ ಶರೀರದಿಂದ ಪ್ರಾಣ ಹೋಗಬೇಕಾದ್ರೆ ಕೆಲವರು ಕರ್ಣಸೂಕ್ತ ಅಂತ ಹೇಳುವಂತಹ ಪುಸ್ತಕಗಳನ್ನು ಹೇಳ್ತಾರೆ. ಆ ಬೋಧಾಯನ ಆಚಾರ್ಯ ಭಗವಾನ್ ಬೋಧಾಯನಾಚಾರ್ಯರು ತಿಳಿಸಿದ ಪ್ರಕಾರ ಆ ಕರ್ಣಸೂಕ್ತಗಳನ್ನು ಹೇಳಿ ಹಾಗೆ ಉತ್ಕ್ರಾಂತಿ ಅಂತ ಹೇಳುವಂತಹ ಹೆಸರಿನ ಒಂದು ಹಸುವನ್ನು ದಾನವನ್ನು ಮಾಡಬೇಕು. ಯಾವಾಗ ಶರೀರದಿಂದ ಪ್ರಾಣ ಹೋಗುವ ಆ ಒಂದು ಕ್ಷಣದಲ್ಲಿ ಭಗವನ್ ನಾಮ ಸಂಕೀರ್ತನೆ ಮನಸ್ಸಿನಲ್ಲಿ ಮಾಡಿದರೆ ಆ ಕ್ಷಣದಲ್ಲಿ ಅವನಿಗೆ ಮೋಕ್ಷ ಅಂತ ಭಕ್ತಿಶಾಸ್ತ್ರ ಹೇಳ್ತಾರೆ. ಭಗವನ್ ನಾಮ ಸಂಕೀರ್ತನೆ ಮಾಡಿದಾಗ ಏನು ಪಾತಕರು ಕೂಡ ನಿರತನವಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳ್ತಾರೆ. ಅಂತಹ ಕೊನೆಯ ಗಲಿಯಲ್ಲಿ ಆ ಉತ್ಕ್ರಾಂತಿ ಗೋದಾನವನ್ನು ಹಾಗೆ ದಿನಪಾತ್ರದಾನವನ್ನು ಹೇಳುತ್ತದೆ. ದಿನಪಾತ್ರದಾನವನ್ನು ಯಾನಿ ಕಾನಿ ಸದಾನಿ ಬ್ರಹ್ಮಹತ್ಯಾಸನ ಸಮಾಧಿತ ದಿನಪಾತ್ರದಾನೇನ ನಷ್ಟಂತು ತಿರುಹು ಪಾಪು ಸಂಪದ ಅಂತ ಹೇಳಿ ಶಾಸ್ತ್ರ. ನಮ್ಮ ಹತ್ಯಾ ಸಮಾನವಾದಂತಹ ಪಾತಕರಿದ್ದರೂ ಕೂಡ ದಿನಪಾತ್ರದಾನದಿಂದ ಅಥವಾ ಗೋಹು ದಿನಹಿರಣ್ಯ ಮಾತೋ ಧಾನ್ಯ ಗುಣರೂಪ್ಯ ನಮನ ಹೇಳುವಂತಹ 10 ವಿಧವಾದ ರಸ ಸ್ಥಾನಗಳಿಂದಲೂ ಈ
ಎಲ್ಲ ಪಾಠಗಳು ರಚನವಾಗುತ್ತದೆ ಶಾಸ್ತ್ರ ಮತ್ತು ಮಾಡಿಕೊಂಡು ವರ್ಷಕ್ಕೂ ಸೇರಿ ಸಂಸ್ಕೃತಕ್ಕೆ 4 ಶಾಸ್ತ್ರ ಇಲ್ಲವರಾದಂತಹ ವಿದ್ವಜ್ಜರುಗಳಿಂದ ಪ್ರಧಾನದಲ್ಲಿ ತನ್ನನ್ನು ನಿವೇದಿಸಿಕೊಂಡು ಆ ವಿಗ್ರಹ ಅಥವಾ ರಾತ್ರಿಗಳ ಸಂಸ್ಕಾರ ಮುಂದಿನ ಶರೀರ ಹೋದ ಮೇಲೆ ಆತಾವಿಗಳ ಶರೀರದಿಂದ ಜೀವ ಹೋದ ಮೇಲೆ ಮಾಡುವಂತಹ ವೈದ್ಯಮೇಧಿಕ ಸಂಸ್ಕಾರಕ್ಕೋಸ್ಕರವಾಗಿ ಅಧಿಕಾರ ಯಾಚನೆಯನ್ನು ಆ ಕ್ಷೇತ್ರದಲ್ಲಿ ಮಾಡಬೇಕಿದೆ ಅಂತಹ ಅಧಿಕಾರ ಯಾಚನೆಯನ್ನು ಮಾಡಿಕೊಂಡು ವೃಕ್ಷಾಚರಣ ಮಾಡುವುದರ ಮೂಲಕವಾಗಿ ನನಗೆ ಅಧಿಕಾರ ಸಿದ್ಧಿಯಾಗಲಿ ಆ ಪ್ರಕಾರವಾಗಿ ಆ ವೃಕ್ಷಾಚರಣೆಯನ್ನು ಕೂಡ 12ನೇ ದಿವಸ ಆ ಅಗ್ನಿ ಅನುಸಂಧಾನವನ್ನು ಮಾಡಿಕೊಂಡು ಅಗ್ನಿಯ ಆರಾಧನೆಯನ್ನು ಮಾಡ್ತಾ 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 ಸಾಯಂಕಾಲದಲ್ಲಿಯೂ ಬೆಳಗಿನ ಕಾಲದಲ್ಲಿ ಇಂತಹ ಅಗ್ನಿ ಉಪಾಸನೆಯನ್ನು ಮಾಡಬೇಕು. ಆ ತೇಜೋಮಯಿ ಬ್ರಾಹ್ಮಣ ಬ್ರಾಹ್ಮಣ ಅಂದರೆ ಪಾಶ್ಚಾತ್ಯ ಅಗ್ನಿಯಂತೆ ಸ್ವರೂಪ ಅಂತಹ ಅಗ್ನಿದೇವರ ಆರಾಧನೆ ಅಗ್ನಿಗೂ ಬ್ರಾಹ್ಮಣನಿಗೂ ಅಭೇದವನ್ನು ಶಾಸ್ತ್ರ ಹೇಳ್ತಾರೆ. ಇಂತಹ ಅಗ್ನಿ ಆರಾಧಕರಾದಂತಹ ನಾವು ಯಾವುದೇ ಸಂಸ್ಕಾರಗಳನ್ನು ಮಾಡುವಂಥದ್ದು ಅಗ್ನಿ ಸಾಕ್ಷಿಯಾಗಿ ಅಗ್ನಿಯನ್ನು ಬಿಟ್ಟು ಹೋಮವನ್ನು ಬಿಟ್ಟು ಯಜ್ಞವನ್ನು ಬಿಟ್ಟು ನನಗೆ ಒಂದು ಕರ್ಮ ಇಲ್ಲ. ಹುಟ್ಟಿನಿಂದ ಕೊನೆಯವರೆಗೂ ಕೂಡ ಅಗ್ನಿ ಸಾಕ್ಷಿಯಾಗಿ ಎಲ್ಲ ಕರ್ಮಾಚರಣೆಯನ್ನು ಮಾಡ್ತಾ 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 ಕೊನೆಗೆ ಮಾಡುವಂಥ ಹೋಮ ಕೊನೆಗೆ ಮಾಡುವಂಥ ಇಷ್ಟೆಯೇ ಅಂತ್ಯೇಷ್ಟಿ ಅಂತಹ ಅಂತ್ಯೇಷ್ಟಿ ಹೋಮವನ್ನು ಆಜ್ಯದಿಂದ ಹೋಗಿಸಿ ಶರೀರಂ ಹರಿಹಿ ಪ್ರಾಣ ಹೋದಂತಹ ಯಾವ ಶರೀರ ಉಂಟು ಆ ಶರೀರ ಅದು ಒಂದು ಸಮಿಧೆಯನ್ನು ಆ ಸಮಿಧೆಗೆ ಯಾರು ದೇವತೆ ಅಂತ ಕೇಳಿದ್ರೆ ಯಮ ಪ್ರಧಾನೋ ದೇವತಾ ಪ್ರಧಾನ ದೇವತೆ ಯಮ ಅಂತಹ ಶರೀರವಂತಹ ಹವಿಸ್ತನ್ನು ಪ್ರಧಾನ ದೇವತೆಯಾದಂತಹ ಯಮನಿಗೆ ಸಮರ್ಪಣೆ ಮಾಡುವಂತಹ ಇಷ್ಟು ಯಾವುದುಂಟೋ ಅದು ಅಂತ್ಯೇಷ್ಟಿ ಅಂತಹ ಅಂತ್ಯೇಷ್ಟಿಯನ್ನು ಯಾರು ಉತ್ತರಾಧಿಕಾರಿಗಳಿದ್ದಾರೋ ಅವರು ಎಲ್ಲ ಭಕ್ತಿ ಶ್ರದ್ಧಾ ಪುರಸ್ಕರವಾಗಿ ಮಾಡುತ್ತಾರೆ. ಕೇವಲ ಸಣ್ಣಗಟ್ಟಿಗೆ ಮಾಡಿ ಸಾಕಾಗುವುದಿಲ್ಲ. ಶ್ರದ್ಧೆಯಿಂದ ಮಾಡುವಂಥದ್ದೇ ಶ್ರಾದ್ದ ಅಂತಹ ಶ್ರದ್ಧೆಯಿಂದ ಇಲ್ಲದೆ ಕಾರ್ಯವನ್ನು ಮಾಡಬೇಕು ಶಾಸ್ತ್ರ ನಿಯಮ ಇರುವಂತಹ ಆ ಅಂತ್ಯೇಷ್ಟಿಯನ್ನು ಮಾಡಿಯಾದ ಬಳಿಕ ಅಸ್ಥಿ ಸಂತನೆಯನ್ನು ಮಾಡಿಕೊಂಡು ಮುಂದಿನ ದಶಮೇಘನಿ ಅಂದರೆ 10ನೇ ದಿವಸ ಅಗಶುದ್ಧಿ ಹೋಮ ಪ್ರೇತಕ್ಕೆ ಏನು ಪಾಪಗಳುಂಟು ಇತಃ ಪ್ರಸ್ಥಿತಃ ಪ್ರೇತಃ ಇಲ್ಲಿಂದ ಹೊರಟಂತಹ ಜೀವ ಎತ್ತು ಬೇಕಾದ ಸ್ಥಾನಕ್ಕೆ ಎತ್ತಲೇ ಇರುವಂಥ ಒಂದು ಸ್ಥಿತಿಗೆ ಪ್ರೇತ ಅಂತ ಶಾಸ್ತ್ರ ಹೇಳ್ತಾರೆ. ಶಾಸ್ತ್ರಗಾರರ ಪ್ರಕಾರ ಪ್ರೇತ ಅಂತ ಹೇಳ್ತಾರೆ. ಅದು ಎತ್ತಬೇಕಂತ ತಲುಪಬೇಕಾದಂತಹ ಸ್ಥಾನಕ್ಕೆ ತಲುಪಿದ ಮೇಲೆ ಅದಕ್ಕೆ ಈಗ ಇವತ್ತಿನಿಂದ ಸಪಿಂಡೀಕರಣ ಕಲ್ಲ ಮೇಲೆ ಅದಕ್ಕೆ ಹಾಗೆ ಆ ಪ್ರೇತಕ್ಕೆ ಏನು ಪಾಪ ಉಂಟು ಘಾತಕಗಳುಂಟು ನಮ್ಮ ಹಾಗೆ ಪ್ರೇತ ಎಂಬ ಸಂಬೋಧನೆ ಮಾಡುವಂಥ ಜೀವಕ್ಕೆ ಕಣ್ಣಿಗೆ ಅಂಗುಷ್ಟ ಮಾತ್ರ ಅಂತ ಹೇಳಿ ಪ್ರಮಾಣ ಹೇಳ್ತಾರೆ. ಆ ಪ್ರಮಾಣದ ಶರೀರವನ್ನು ಯಮಲೋಕದಿಂದ ಗಿಟ್ಟಿಸಿಕೊಂಡು ಈ ಲೋಕಕ್ಕೆ ಬಂದು ಇಲ್ಲಿ ಉತ್ತರಾಧಿಕಾರಿಗಳು ಕೊಡುವಂತಹ ಕ್ಷುದ್ರಸ್ಥ ದಾಹೋಪಶಮನಾರ್ಥಂ ಇನ್ನು ಹಸಿವೆ ಬಾಯಾರಿಕೆ ಹಾಗೆ ನನಗೆ ಮನಸ್ಸಿನಲ್ಲಿ ಏನೆಲ್ಲ ಬಯಕೆಗಳು ಉಂಟು ಆ ಎಲ್ಲ ಬಯಕೆಗಳು ಕೂಡ ಆ ಪ್ರೇತಕ್ಕೆ ಬಂತು. ಸಮುದ್ರ ನಿಮಹಿಕಾಮಹ ಅಂತ ಶಾಸ್ತ್ರ ವೇದವೇ ಹೇಳ್ತದೆ. ಕಾಮನೆ ಅಂತ ಹೇಳಿದ್ರೆ ಹೇಗೆ ಸಮುದ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಂಡು ಕಾಣುವುದಿಲ್ಲ, ಅಷ್ಟು ವಿಸ್ತಾರವಾದಂತಹ ಸಮುದ್ರ, ಅಷ್ಟು ವಿಸ್ತಾರವಾಗಿಯೂ ಈ ಕಾಮನೆಗಳು ಮನಸ್ಸರಿಗೆ ಬರ್ತವೆ. ಹಾಗೆ ಆ ಪ್ರೇತಕ್ಕೆ ಇರುವಂತಹ ಕಾಮನೆಗಳು ಏನು ಕ್ಷುದ್ರಷ್ಣ ಹಸಿವು ಬಾಯಾರಿಕೆ ನಿವಾರಣೆಗೋಸ್ಕರವಾಗಿ ವಾಸೋದಕ ವಿರೋಧಕ ಪಿಂಡ ಬಲಿಗಳನ್ನು ಎಲ್ಲಿಂದ ಆ ದಹನ ವಿಧಿಯನ್ನು ಮಾಡಿಯಾದ ಕೂಡಲೇ ಶಿಲಾಸ್ಥಾಪನೆಯನ್ನು ಮಾಡಿಕೊಂಡು ಅಲ್ಲಿಗೆ ಪ್ರೇತವನ್ನು ಆವಾಹಿಸಿಕೊಂಡು ಆ ಪ್ರತಿನಿತ್ಯವೂ ಕೂಡ ವಾಸೋದಕ ವಿರೋಧಕ ಪಿಂಡ ಬಲಿಗಳನ್ನು 10 ದಿವಸಗಳವರೆಗೂ ಕೂಡ ಕೊಡಬೇಕು ಅಂತ ಹೇಳಿ ಆಚಾರ್ಯರು ನಿರ್ದೇಶನವನ್ನು ಮಾಡಿದ್ದಾರೆ. ಅಂತಹ 10 ದಿವಸಗಳಿಗೆ ಮಾಡಿಕೊಂಡು ಅಲ್ಲಿಯೂ ಕೂಡ ಶಿಲಾಸ್ಥಾಪನೆ ಪೂಜನೆ ಪಿಂಡ ಬಲಿಯನ್ನು ಮಾಡಿಕೊಂಡು ಹಾಗೆ 11ನೇ ದಿವಸ ಕೂಡ ವೃಷೋತ್ಸರ್ಗ ಹೋಮ ಅಂತ ಹೇಳ್ತಾರೆ. ಪ್ರೇತಕ್ಕೆ ಇರುವಂತಹ ಅಶುಭ
ನಾವು ನಮ್ಮ ಶರೀರದಲ್ಲಿ ಜೀವ ಉಂಟು ಅಲ್ವ? ಅದು ಯಾಕೆ ಶರೀರದಲ್ಲಿ ಉಂಟು ಅಂತ ಕೇಳಿದರೆ, ನಮಗೆ ಈ ಶರೀರದಲ್ಲಿ ಒಂದು ರೀತಿಯ ಪಶುಭಾವ ಉಂಟು. ಈ ಶರೀರವೇ ನಾನು ಅಂತ ನಾವು ಗ್ರಹಿಸುತ್ತೇವೆ. ವಸ್ತುನಿಷ್ಠವಾಗಿ ಒಳಗಿರುವಂಥ ನಾನು ಅಂತ ಸಂಬೋಧನೆ ಮಾಡುವಂತಹ ಚೈತನ್ಯ, ನಾನು ಅಂತ ಹೇಳುವಂಥದ್ದು ಚೈತನ್ಯ, ಹೊರತಾಗಿ ಈ ಶರೀರವನ್ನು. ಹಾಗೆ ನಮಗೆ ಈ ಶರೀರದಲ್ಲಿ ಮಮಕಾರ ಇರುವ ಕಾರಣ, ನಾನು ಈ ಶರೀರವೇ ಎಂಬ ಭ್ರಮೆ ಇರುವ ಕಾರಣ ನಾವು ಈ ಶರೀರದಲ್ಲಿ ನಮಗೆ ಯಾವಾಗ ಆ ಭ್ರಮೆ ಹೋಗ್ತಾರೆ, ನಾನು ಚೈತನ್ಯವೇ, ನಾನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ಅಂತ ಬೋಧನೆ ಯಾವಾಗ ಮನುಷ್ಯನಿಗೆ ಆಗ್ತಾರೆ, ಅವಾಗ ಈ ಶರೀರದಲ್ಲಿ ಇದ್ದು ಅವ ಶರೀರಕ್ಕೆ ಅಂಟಿಕೊಂಡಿರುವುದು. ಪಾಪಕೃತ್ಯವನ್ನು ಮಾಡಿದರು, ಪುಣ್ಯಕೃತ್ಯವನ್ನು ಮಾಡಿದರು, ಅವನಿಗೆ ಅವರ ಪಾಪಲೇಪ ಪುಣ್ಯಲೇಪ ಎರಡೂ ಬರುವುದು. ಪಾಪ ಪುಣ್ಯ ಎರಡೂ ಭಗವತ್ ಪ್ರಾಪ್ತಿಗೆ ಬಂಧಕರು. ಒಂದು ಕಬ್ಬಿಣದ ಸಂಕಲೆ, ಮತ್ತೊಂದು ಚಿತ್ತದ ಸಂಕಲೆ, ಎರಡೂ ಬಂಧನ. ಅಂತಹ ಪಶುಭಾವ ಪ್ರೇತಕ್ಕಿದ್ದರೆ ಆ ಪಶುಭಾವದ ನಿವೃತ್ತಿಯೊಂದಿಗೆ ಆ ಶಿವಸಾಯುಜ್ಯ ಪ್ರಾಪ್ತಿಗೋಸ್ಕರವಾಗಿ, ಪ್ರೇತಾಭ್ಯಾಸಕ್ಕೋಸ್ಕರವಾಗಿ 11ನೇ ದಿವಸ ಆ ವೃಷೋತ್ಸರ್ಗ ಹೋಮವನ್ನು ಮಾಡಿಕೊಂಡು ಒಂದು ಧನವನ್ನು ಕೋರಿಯನ್ನು ವಿವಾಹ ಮಾಡಿಸಿಕೊಂಡು ಅವರನ್ನು ಲೋಕಸಂಚಾರಕ್ಕೆಂದು ಬಿಡಬೇಕು ಅಂತ ಹೇಳಿ ಕೇಳಿಕೊಂಡು ಪ್ರೇತದ ನಿಮಿತ್ತವಾಗಿ ಧನವನ್ನು ಕೋರಿಯನ್ನು ವಿವಾಹ ಮಾಡಿ ಕಳಿಸುವಂತ ಮೊದಲೆಲ್ಲ ಜನ್ಮ ಬಿಡುವ ಹೋಮ ಅಂತ ಹೇಳ್ತಾರೆ. ಅಂತ ಹೋಮವನ್ನು ವೃಷೋತ್ಸರ್ಗ ಹೋಮವನ್ನು ಮಾಡಿಕೊಂಡು ಮರುದಿವಸ ಮಾಡುವಂತಹ ಸಪಿಂಡೀಕರಣಕ್ಕೋಸ್ಕರ 360 ಪಿಂಡ, 1 ವರ್ಷ ಕಾಲ ಸಪಿಂಡೀಕರಣಕ್ಕೆ 1 ವರ್ಷ ಕಾಲ ಮುಂದೆ ಹಾಕಬಹುದು ಅಂತ ಶಾಸ್ತ್ರ. ಆದರೆ 12ನೇ ದಿವಸವೇ ಸಪಿಂಡೀಕರಣ ಮಾಡಬೇಕು ಅಂತ ಹೇಳಿ ಕನ್ನಡ ಪುರಾಣಾದಿಗಳು ದ್ವಾದಶೇಹನಿಗೆ ಸಪಿಂಡೀಕರಣ ಪ್ರಶಸ್ತ. ಹಾಗಾಗಿ 11ನೇ ದಿವಸ 360 ಪಿಂಡಗಳನ್ನು ಹಾಕಿ ಅಪಕರ್ಷ ಮಾಡಿಕೊಂಡು ಮರು ದಿವಸ ಸಪಿಂಡೀಕರಣ ಮಾಡ್ತೇವೆ. ಯಾಕೆ? ಕರ್ತೃ ಅಂತ ಇರುವವರು ಯಾರು ಇರ್ತಾರೆ, ಅವರಿಗೂ ಕೂಡ ಆ ಶರೀರದ ಅನಿತ್ಯತ್ವ ಮರಣ ಅಂತ ಹೇಳುವಂಥದ್ದು ಮನುಷ್ಯರಿಗಾಗಲಿ ಜಂತುಗಳಿಗಾಗಲಿ ಅದು ಯಾವಾಗ ಜಾತಸ್ಯ ಮೃತ್ಯು, ಒಬ್ಬ ಹುಟ್ಟಿದವನಿಗೆ ಮರಣ, ಅಂತಹ ಮರಣ ಯಾವಾಗ ಆದ ಕಾರಣ ಆ ಮರಣ ಏನಾದರೂ ಮರಣ ಅಂತ ಹೇಳಿದ್ರೆ ಕೇವಲ ಸಾಯುವಂಥದ್ದು ಮಾತ್ರ ಅಲ್ಲ, ತುಂಬ ಶರೀರಕ್ಕೆ ಆರೋಗ್ಯ ಸಮಸ್ಯೆ ಇರಬಹುದು, ಮಾಡಲಿಕ್ಕೆ ಅಸಕ್ತ ಇರಬಹುದು. ಹಾಗೆ ಇರುವಂತಹ ಸಂದರ್ಭ ಬರಲಿಕ್ಕೂ ಸಾಕು ಅಂತ ಹೇಳುವ ರೀತಿಯಿಂದ ಅಪಕರ್ಷ ಮಾಡಿಕೊಂಡು ಮರು ದಿವಸ ಸಪಿಂಡೀಕರಣ ಮಾಡಬಹುದು. 11ನೇ ದಿವಸವರೆಗೂ ಕೂಡ ಪ್ರೇತವನ್ನು ಮಾತ್ರ ಆರಾಧನೆ ಮಾಡಿಕೊಂಡು 12ನೇ ದಿವಸ ಪ್ರೇತವನ್ನು ಬ್ರಾಹ್ಮಣರಲ್ಲಿ ಆವಾಹಿಸಿಕೊಂಡು, ಹಾಗೆ ಪಿತೃಗಳನ್ನು 3 ತಲೆಮಾರಿನ ಪಿತೃ ಪಿತಾಮಹ ಪ್ರಪಿತಾಮಹ ಅಥವಾ ಮಾತೃ ಪಿತಾಮಹೆ ಪ್ರಪಿತಾಮಹೆ 3 ತಲೆಮಾರಿನ ಮಾರುವಣ ವಿಧಾನ ಅಂತ ಇದಕ್ಕೆ ಹೆಸರು. 3 ತಲೆಮಾರಿನ ಪಿತೃಗಳಿಗೆ ಮಾರುವಣ ವಿಧಾನ. ಹಾಗೆ ಪ್ರೇತವನ್ನು ಏಕೋದ್ದಿಷ್ಟ ವಿಧಾನ, ಒಬ್ಬನ ಉದ್ದೇಶವಾಗಿ ಮಾಡುವಂತಹ ವಿಧಾನಕ್ಕೆ ಏಕೋದ್ದಿಷ್ಟ ವಿಧಾನ. ಹಾಗೆ ಇಬ್ಬರನ್ನೂ ಕೂಡ ಆರಾಧನೆ ಮಾಡಿಕೊಂಡು ಬಂದು ಬ್ರಾಹ್ಮಣಸ್ಯ ದಕ್ಷಿಣೆ ಹಸ್ತೇಹೋ ಸತ್ಯಂ, ಯಾರು ಬ್ರಾಹ್ಮಣರಿದ್ದಾರೋ ಅವರಿಗೆ ಭೋಜನವನ್ನು ಮಾಡಿಸಬೇಕು. ಹೇಗೆ ಮಾಡಿಸಬೇಕು? ಪೃಥಿವೀ ದೇವಾ ದಂಡೌರ ವಿಧಾನಂ ಬ್ರಹ್ಮಣಸ್ವಾಮುಖೇ ಪಂಚಹೋಮಿ. ಬ್ರಾಹ್ಮಣರ ಏನು ಮುಖ ಇದೆ ಆ ಮುಖದಲ್ಲಿ ಹೋಮಿಸುವಂಥದ್ದು. ನಾವು ಊಟ ಮಾಡಿಸುವುದು ಕೇವಲ ಊಟ ಅಲ್ಲ, ಅದು ಹೋಮ. ನಾವು ಪರಿಶಿಂಚನೆ ಇತ್ಯಾದಿಗಳನ್ನು ಮಾಡಿಕೊಂಡು ಪಂಚ ಪ್ರಾಣಾಹುತಿಗಳನ್ನು ಕೊಡ್ತೇವಲ್ಲ, ಇದೊಂದು ಹೋಮ. ಅದು ಕೇವಲ ಹೊಟ್ಟೆಯನ್ನು ತುಂಬಿಸುವ ಪ್ರಕ್ರಿಯೆ ಮಾತ್ರ ಅಲ್ಲ, ಅದನ್ನು ಯಜ್ಞ ಅಂತ ಹೇಳ್ತಾರೆ. ಅಂತ ಯಜ್ಞವನ್ನು ಕೂಡ ನಿಯಮಾಚರಣೆಯನ್ನು ಮುಂದೆ ನಾವು ಪ್ರತಿ ದಿವಸ ಮಾಡುತ್ತೇವೆ. ಹಾಗೆ ಮಾಡಿದ ಬಳಿಕ ಅವರಿಗೂ ಆ ಭೋಜನವನ್ನು ಮಾಡಿಸಿಕೊಂಡು ಆ ಏನು ಪ್ರೇತ ಉದ್ದೇಶವಾಗಿ ನಿಮಂತ್ರಿಸಿದಂಥ ಬ್ರಾಹ್ಮಣನ ಎದುರು ಪ್ರೇತಪಿಂಡವನ್ನು, ಹಾಗೆ ಪಿತೃಗಳನ್ನು ಹಾಗೆ ಆಮಂತ್ರಿಸಿದಂತಹ ಬ್ರಾಹ್ಮಣನ ಎದುರು 3 ಪಿತೃಪಿಂಡವನ್ನು ಪ್ರದಾನ ಮಾಡಿಕೊಂಡು ಪ್ರೇತಪಿಂಡವನ್ನು 3 ತುಂಡರಿಸಿ ಈ ಪಿತೃಪಿಂಡಗಳಲ್ಲಿ
ಸಂಯೋಜನೆ ಮಾಡಿದಾಗ ಅದಕ್ಕೆ ಸಪಿಂಡೀಕರಣ. ಒಂದೇ ಹಂತಿಯಲ್ಲಿ ಕುಳಿತವನಿಗೆ ಸಮಾಂತೆಯ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಒಂದೇ ಮೂರು ಪಿಂಡಗಳಿಗೆ ಒಂದು ಪಿಂಡವನ್ನು ತುಂಡರಿಸಿ ಮೂರು ಪಿಂಡಗಳಿಗೆ ಸೇರಿಸುವುದಕ್ಕೆ ಸಪಿಂಡೀಕರಣ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಸುಮಾರು ವಿಷಯ ಉಂಟು. ಅರ್ಚನಾರ್ಥ, ಅರ್ಚನೆ ಮಾಡುವಂತಹ ಪಾತ್ರ, ಇವುಗಳನ್ನೆಲ್ಲ ಒಂದಾಗಿ ಸೇರಿಸಿಕೊಂಡಾಗ ಪ್ರೇತ ಶಬ್ದ ಹೋಗಿ ಪಿತ್ರ ಸಹ ಪಿತಾಮಹ ಪಿತಾಮಹ ಪ್ರಪಿತಾಮಹ ಬುದ್ಧ ಪ್ರಪಿತಾಮಹ ಅಂತ ಹೇಳ್ತೇವೆ. ಹಾಗೆ ವಧು ರುದ್ರ ಆದಿತ್ಯ ಲೋಕಕ್ಕೆ ಆ ಪ್ರೇತವನ್ನು ಇಂದು ಸಂಬೋಧಿಸಿದಂತಹ ಆ ಜೀವವನ್ನು ಆ ಮೂರು ಸ್ಥಾನಕ್ಕೆ ನಡೆಸಿಕೊಡುವಂತಹ ಒಂದು ಪ್ರಕ್ರಿಯೆ ಸಪಿಂಡೀಕರಣ ಇವತ್ತು ಮಾಡಿರುವಂತಹ. ಹಾಗೆ ಇವತ್ತಿನಿಂದ ಒಂದು ವರ್ಷ ಕಾಲ ಸಂವತ್ಸರಮೇ ತತ್ಪ್ರತಂಚರೇ, ಒಂದು ವರ್ಷಗಳ ಕಾಲ ನಿಯಮಾಚರಣೆಯನ್ನು ಹೇಳಿ ಆ ನಿಯಮಾಚರಣೆಗಳನ್ನೆಲ್ಲ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಪಾಲನೆ ಮಾಡತಕ್ಕದ್ದು ಅಂತ ಶಾಸ್ತ್ರ. ಹಾಗಾಗಿ ಮಂದೆಯಿಂದ ಇವತ್ತಿರುವ ಆ ಗೋವಿಂದ ಮಕ್ಕಳ ಉತ್ತರ ಸಂಸ್ಕಾರಗಳನ್ನು, ದೋಷವನ್ನು ತೆಗೆದು ಗುಣವನ್ನು ತುಂಬುವಿಕೆಗೆ ಸಂಸ್ಕಾರ ಅಂತ ಹೇಳಿ ಅಂತಹ ಷೋಡಶ ಸಂಸ್ಕಾರಗಳನ್ನು ಮಂದೆಯಿಂದ ಇವತ್ತಿನವರೆಗೂ ಮಾಡಿದ್ದಾರೆ. ಹಾಗೆ ತಂಗಿಯನ್ನು ತೆಗೆದುಕೊಂಡು ಮನೆಯವರ ಒಡಗೂಡಿ ಕುಟುಂಬಸ್ಥರೊಂದಿಗೆ ಕಾರ್ಯಕ್ರಮವನ್ನು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಮಾಡಿದ್ದಾರೆ. ಮಾಡಿದಂತಹ ಕರ್ಮಾಚರಣೆಗಳಲ್ಲಿ ಲೋಪದೋಷಗಳು ಇರಲಿಕ್ಕೂ ಸಾಕು. ಮನುಷ್ಯರು ಮಾಡಿದಂತಹ ಕರ್ಮಾಚರಣೆಗಳು ಏನೋ ಲೋಪದೋಷಗಳಿದ್ದರೂ ಕೂಡ ಅವುಗಳನ್ನೆಲ್ಲ ವಂಚಿಸಿಕೊಟ್ಟು ಸರ್ವಮಿತ್ರಸ್ವರೂಪಿಯಾದಂತಹ ಮಹಾವಿಷ್ಣು ಕಲಿಸಿದಂತಹ ಜೀವಕ್ಕೆ ಆ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಕಠರೇ ಸಜನವು ಶಂಕರಾಚಾರ್ಯರು ಹೇಳಿದಾಗೆ ಇನ್ನು ಪುನಃ ತಾಯಿಯ ಗರ್ಭದಲ್ಲಿ ಜನಿತದಲ್ಲಿ ಆ ಮಹಾವಿಷ್ಣುವಿನ ಸಾನ್ನಿಧ್ಯ ಪ್ರಾಪ್ತಿಯಾದಂತೆ ಆ ಗೋವಿಂದ ಭಕ್ತರ ಜೀವಕ್ಕೆ ಇರುವವರೆಗೂ ಕೂಡ ಸ್ವಾಭಿಮಾನಿಯಾಗಿ ಬೆಳೆದಂತಹ ವ್ಯಕ್ತಿಯವರು ತನಗೆ ನಾನು ಅವರನ್ನು ಕಂಡದ್ದು ಕೆಲವೇ ಸಮಯ, ಆದರೆ ನಂತಲ್ಲಿಗೆ ನನ್ನ ಮನಸ್ಸಿಗೆ ಬಂದಂತಹ ವಿಷಯ. ಅವರು ಜೀವನದಲ್ಲಿ ಕಷ್ಟದಿಂದ ದುಡಿದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಾಲಕಾಲಕ್ಕೆ ಬೇಕಾದನ್ನು ಕೊಡುತ್ತಾ ಅವರು ದಾರಿ ತಪ್ಪದಂತೆ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಯಾವಾಗ ತಪ್ಪುತ್ತಾರೆ ಅಂತ ಗೊತ್ತನ್ನು ಮೊದಲೇ ತಿಳಿದು ಅವುಗಳನ್ನು ತಿದ್ದಿ ಸರಿದಾರಿಯನ್ನು ತೆಗೆದುಕೊಂಡು ಹೋಗುವಂತಹ ಮಕ್ಕಳು ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಮಕ್ಕಳ ಮನೋರಂಜನೆಗೆ ಹಿರಿಯವರು ಇರುವರಸ್ತಕ್ಕಂತಾದರೆ ನಮಗೆ ಲೋಕದಲ್ಲಿ ಹೇಗೆ ಆಗ್ತಾರೆ ಅಂತ ನನಗೆ ಕಾಣ್ತದೆ. ಹಾಗೆ ಆಗದೆ ಅವರವರ ಜೀವನವನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಕರ್ತೃತ್ವ ಅದು ಹಿರಿಯವರಿಗೂ ಅಂತಹ ಗೋವಿಂದ ಭಕ್ತರು ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಹಾಗೆ ಶರೀರದಲ್ಲಿ ಮೂಡಿತು ಎಂಬ ಶಕ್ತಿ ಇರುವವರೆಗೂ ಕೊನೆಯವರೆಗೂ ಆ ಶಕ್ತಿ ಇದ್ದವರಿಗೆ ಮನೋಶಕ್ತಿ, ಮನೋಧೈರ್ಯ, ಅವರ ಮನೋಧೈರ್ಯ ಬರಲಿಕ್ಕೆ ಎಲ್ಲರಿಗೂ ಸಾಧ್ಯ ಅಂತಹ ಒಂದು ಸ್ಥಿರತೆಯಿಂದ ದುಡಿದು ಇರುವಲ್ಲಿವರೆಗೂ ದುಡಿದು ಜೀವನವನ್ನು ಮಾಡಿದಂತಹ ಜೀವನ ಅಂತಹ ಜೀವಕ್ಕೆ ಆ ಸಾಹಿತ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪರ್ಜನ್ಯೋ ವರ್ಷದು ಫಲಿನ್ಯೋ ನಮೋಷಧಯಃ ಪಚ್ಚನ್ನ ಯೋಗಕ್ಷೇಮೋ ನಃ ಕಲ್ಪತಾ. ಸಂತೋಷ ಇತ್ತು. எங்களை அது ಕಷ್ಟಮುಂಟು ಮೇಲಂಗಗಳು ಈ ಒಂದು ಸ್ಥಾನದಲ್ಲಿ ಅಥವಾ ಈ ಒಂದು ಪರಿಸರದಲ್ಲಿ ಹೆಂಗೆ ಒಳ್ಳೆಯ ಸ್ಪೀಚ್ಗೆ ನಾಲ್ಕು ಮಾತು ಯಾರುತ್ತದೆ ಹೇಳದ್ದು ಕೇಳಿಸಿದೆ. ಒಳ್ಳೆಯ ಮಾತು ಈಗ ಹೇಳಿ ಉಂಡಿತ್ತು ಹೇಳಿದ್ರೆ ಅದು ಅಪ್ಪನ ಮಾರ್ಗದರ್ಶನ. ಅಪ್ಪನ ಬಾರಿ ಕಷ್ಟದ ಮೇಲೆ ಬಂದು ಇಲ್ಲೆಲ್ಲೋ ನಿಂತು ಒಂದು ಕೆಲಸ ಮಾಡಿಕೊಂಡು ಕಡೆಗೆ ಹೆಂಗರ ಸಂಸಾರ ಹೇಳುವಂಥ ದೊಡ್ಡದಾಗಿ ಅಣ್ಣ ತಮ್ಮಂದು ತಂಗಿ ಕಾಲದ ಅಪ್ಪನ ತಮ್ಮಂದು ತಮ್ಮ ಅದಲ್ಲದೆ ಅತ್ತೆಕ ನನ್ನ ಅತ್ತೆಕ ಹಿಂಗ ತುಂಬ ಸಂಸಾರ ಕಂಡಿದ್ದೀವಿ. ಇದ್ದುಕೊಂಡು ನನ್ನ ಅಜ್ಜನ ನಂತರ ಅಪ್ಪ ವ್ಯವಹಾರ ಮಾಡಿಕೊಂಡು ಎಲ್ಲರ ಸಹಕಾರಿ ನನ್ನ ಅತ್ತೆಕ್ಕನ ತುದೆ
ಎಲ್ಲ ಅಪ್ಪಾಜಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ ಹೋಗ್ತಾರೆ. ಏನೋ ಒಂದು ಕಷ್ಟ ಬಂತು, ಅದರಿಂದ ಎಲ್ಲರ ಬೇಡಿಕೆಯಾಗಿ ಬಿಟ್ಟರೂ ಕೂಡ ಪುತ್ತೂರಿನಲ್ಲಿ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಮಾಲಿಂಗೇಶ್ವರನ ಈ ಸನ್ನಿಧಿಯಲ್ಲಿ ಒಂದು ಜೀವನ ಮಾಡುವಂಥ ಯೋಗ ಎನ್ನುವುದು ಪ್ರಾಪ್ತಿ. ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಜೀವನದ ಬೇರೆ ಅಂತಿಲ್ಲ, ಒಂದು 3 ಹೊತ್ತು ತುಂಬಲು ಇನ್ನೊಬ್ಬರ ಹತ್ರ ದೇಹಿಯಲ್ಲಿ ಕೇಳುವಂತಹ ಪರಿಸ್ಥಿತಿ ಇಲ್ಲದಿತ್ತಲೇ ಒಳ್ಳೆಯ ಜೀವನ. ನಾನು ಹಾಗೆ ಅರ್ಥ ಮಾಡಿದ್ದೇನೆ. ಹಾಗೆ ಆ ರೀತಿಯಲ್ಲಿ ಹೇಳಿದ್ರೆ ಇಲ್ಲಿಗೆ ಬಂದ ಮೇಲೆ ಅಪ್ಪ ತಿಳ್ಕೊಂಡೇ ಇತ್ತು. ಈ ಮನೆ ಕಟ್ಟಬೇಕಾದ್ರೆ ಬಾರಿ ಬಂಗವಿಲ್ಲ. ಅಪ್ಪನ ಸಾಹಸಲ್ಲೇ ಈ ಮನೆಯದ್ದು ಎನ್ನದು ಇದರಲ್ಲಿ ಏನು ಇಲ್ಲ. ನಾನು ನನ್ನ ಸಂಸಾರ ನಾನು ಮದುವೆ ಆಗಿತ್ತಮ್ಮ. ನನ್ನ ಸಂಸಾರ ಜೀವನ ಇಲ್ಲ, ನಾನು ಪೂರ್ವಕ್ಕೆ ಹೋಗಿದ್ದು ಅದರಲ್ಲಿ ಜೀವನ ಆಗಿತ್ತು. ನನಗೆ ಭಾರಿ ಕಷ್ಟಪಟ್ಟು ಕಟ್ಟಿದ್ರು. ನನ್ನ ತಂದೆಯು ಸಹಕಾರ ಮಾಡಿ ಎಲ್ಲ ಸಹಕಾರ ಮಾಡಿ ಮನೆ ಕಟ್ಟಿ. ಆದರೂ ಕೂಡ ಅಪ್ಪನಿಗೆ ಇನ್ನೊಬ್ಬನ ಹತ್ರ ಕೇಳಿದಪ್ಪ ಯಾರ ಹತ್ರ ಹೋಗುದು ಮಾಡುವ ಎಲ್ಲವನ್ನು ಸುಬ್ರಹ್ಮಣ್ಯಕ್ಕೆ ಉದ್ಯಪ್ಪಗಳಿಗೆ ಆ ಉದಯಗಾರಲ್ಲಿ ಇತ್ತು ಹೋಗಿ ನಿಂತಿತ್ತು. ಹಾಗೆ ಬಂದು ಮಧ್ಯಾಹ್ನ ಬಂದು ಮನೆಗೆ ಹೊರಗಿದೆ ವಾಪಸ್ಸು ಅಂಥವ್ರಿಗೆ ಕಾಲಗಳು ಇದ್ದದ್ದು. ಆ ಅಪ್ಪನ 76 ವರ್ಷ ಅಪ್ಪ ಜೀವನ ಮಾಡಿದ್ರು. 74 ಆಗಸ್ಟಿಗೆ 77ನೇ ವರ್ಷದ 26 ವರ್ಷ ಅಪ್ಪನ ಸುದೀರ್ಘವಾದಂತಹ ಜೀವನ. ಆ ಜೀವನದಲ್ಲಿ ಆ ದೇಹ ಕಷ್ಟ ಬಂದರೆ ಜಾಸ್ತಿಯನ್ನು ತಿಳ್ಕೊಂಡು ಸುಖ ಸಿಕ್ಕಿದ್ರೆ ಅಪ್ಪ ಹೋಗಿಂದೇ ಇತ್ತು. ಸುಬ್ರಹ್ಮಣ್ಯಕ್ಕೆ ಹೋಗಿ ತಿಳ್ಕೊಂಡೇ ಇತ್ತು. ಅಪ್ಪನದೊಂದೇ ಉದ್ದೇಶ, ಬೆಳ್ಳರಲ್ಲಿ ಏನು ನಾನು ಸಂಪತ್ತಿನ ಕಳ್ಕೊಂಡಿದೆ ಆ ಸಂಪತ್ತಿನ ಉಪವಾಸ ಗಳಿಸಕ್ಕೆ ಹೋಗಿ ಅಪ್ಪನ ಮನಸ್ಸಿಗೆ ಎನ್ನೊಂದಾಗಿ ನನ್ನ ಜೀವನ ಹಿಂಗೆ ಬಂತ ಮೇಲೆ ಅಪ್ಪ ಹೊರಗೆ ಹೋಗಿತ್ತು. ಬೆಳ್ಳಾರೆ ಕಳ್ಕೊಂಡ ಕೂಡಲೇ ಎನ್ನೊಂದಾಗಿ ಈ ಜೀವನ ಹೋಗ್ತಾನೆ. ಎನ್ನ ಮಕ್ಕಳಿಗೆ ಏನಿಲ್ಲದ್ದಾಗಿ ಹೋಗ್ತಾನೆ ಅಥವಾ ಎನ್ನ ಸಂಸಾರಕ್ಕೆ ಏನಿಲ್ಲದ್ದಾಗಿ ಹೋಗ್ತಾನೆ. ಆದರೂ ಅದರ ಹಠಲ್ಲಿ ಆ ಹಠ ಅಪ್ಪ ಹಠ ಹೇಳ್ತಾ ಇದ್ದ. ಹಠ ಭಯಂಕರ ಹಠ ಇದ್ದ. ಅದರ ಮಾಗಿಯೇ ಮಾಡ್ತಾನೆ. ಎಲ್ಲರಿಗೂ ನನಾನುರಾಗಿಯಾಗಿ ಅಪ್ಪ ಜೀವನ ಮಾಡಿ ಬಂದಿದ್ದು. ಅದರ ಫಲವಾಗಿ ಹೆಂಗೆ ಈಗ ಇಲ್ಲಿ ಹಿಂಗಿದ್ದೆ. ಇಲ್ಲದ್ರೆ ಹಿಂದಿಟ್ಟು ಸಾಧ್ಯವೇ. ದಾನ ಧರ್ಮಗಳ ಅಪ್ಪ ಜಾಸ್ತಿ ಮಾಡಿ ಒಬ್ಬನ ಮೇಲೆ ಅನುರಾಗ ಜಾಸ್ತಿ ಅಪ್ಪ, ಒಬ್ಬನ ನಂಬುದು ಜಾಸ್ತಿ, ಹಿಂಗೆಲ್ಲ ಮಾಡಿ ಹೊಂದಿದ್ದೇವೆ ಅಂತಹ ಅದರ ಫಲ ರೂಪದಲ್ಲಿ ಹೆಂಗೆ ಈಗ ಈ ರೀತಿಯಲ್ಲಿ ಹೆಂಗೆ ಜೀವನ ಮಾಡ್ತಾ ಇದ್ದರೆ ಯಾವುಗಳು ಅಧೋಗತಿಗೆ ಹೋಯ್ತಾರೆ. ಅದರ ಫಲ ರೂಪವಾಗಿ ಅಪ್ಪ ಮಾಡಿದಂತಹ ಪುಣ್ಯದ ಒಳ್ಳೆಯ ಕೆಲಸಂಗ ರೂಪಂತಿಗೂ ಇಲ್ಲಿ ಪ್ರಾಪ್ತಿಯಾಗಿ ಆ ಅಪ್ಪ ಎಲ್ಲರಿಗೂ ಕೂಡ ಎಲ್ಲ ಅತ್ತೆಗಳನ್ನು ಕೂಡ ಅಷ್ಟು ಎಂಥ ಕಾರ್ಯದಾಗ ಇನ್ನೊಬ್ಬರು ಹೇಳಿದ್ರು. ಫೋನ್ ಮಾಡಿ ಒಂದು ವಾಟ್ಸಪ್ಪಿಗೆ ಒಂದು ಕಾಗದ ಪ್ರಿಂಟ್ ಮಾಡಿದ್ರು. ವಾಟ್ಸಪ್ಪಿನ ಕಳಿಸಲೇಬೇಕಾಗಿ ದಿನಂದಂಗೆ 10 ದಿನದಲ್ಲಿ ಎಲ್ಲ ಕಾರ್ಯಗಳು ಆಯಿತು. ಅಂದರೆ ವಾಟ್ಸಪ್ಪಲ್ಲಿ ಹೆಂಗೆ ಒಂದು ಕಳಿಸಲೇಬೇಕಾಗಿ ಒಂದು ಮಾಡಿ ಅಂತ ಅದರಲ್ಲಿ ಅಪ್ಪಚ್ಚೆ ಹೆಸರು ನನ್ನ ಸಹೋದರ ಹೇಳಿದ್ರೆ ಅಪ್ಪನ ಸಹೋದರ ಹೆಸರನ್ನು ಕೂಡ ಹಾಕಿ ನೀನೆಂತಕ್ಕೆ ಅವರ ಹೆಸರು ಹಾಕಿಕೊಳ್ಳು ಫೋನ್ ಮಾಡಿದ್ದೇವೆ. ನಾನೇ ಹೇಳಿದ್ದೇನೆ ಹೆಣ್ಣುಗೆ ಬಾಲ ಆಗಿದ್ದರೂ ಕೂಡ ಒಟ್ಟಿಗೆ ಇದ್ದು 9 ಇತ್ತು. ಅದರ ಬೇರೆ ಮಾಡಲಿ ಹಿಡಿಯುತ್ತೆ ಹೇಳಿದ್ರೆ ಅಪ್ಪನಿಗೆ ಬಾಲ ಆಗಿದ್ದರೂ ಕೂಡ ಇನ್ನು ಅತ್ತೆ ಕಡೆ ಮೇಲೆ ಅಥವಾ ಅಪ್ಪಚ್ಚಿಯ ಮೇಲೆ ಇದ್ದಂತಹ ಪ್ರೀತಿ ನನಗೆ ಗೊತ್ತು. ಅದರ ನೋಡಿದವ ಎಂತಾದರೂ ಕೂಡ ಅವಕ್ಕೆ ಎಂತಾದರೂ ಕೂಡ ಅವರು ಎಲ್ಲವೂ ಹೇಳುವಂತಹ ಆ ಒಡನಾಟ ಇದ್ದಾರೆ. ಅದು ಅದ್ಭುತ. ಅದರಲ್ಲಿಯೂ ಕೂಡ ನನ್ನ ಅತ್ತ ಕಡೆ ದೊಡ್ಡ ಅತ್ತ ಹೇಳಿದ್ರೆ ಆತ ಅಪ್ಪನ ಜೀವ. ದೊಡ್ಡ ಹಣೆ ಅದಕ್ಕೆ ದೊಡ್ಡ ಹಣೆ ಅಂದರೆ ಅದು ಅಕ್ಕಿತ ಅತ್ತ ಕಡೆ ಎಲ್ಲರನ್ನೂ ಕೂಡ ಅಪ್ಪುಳೇ ಹೇಳು ಆಕೆ ದೊಡ್ಡ ಅತ್ತೆ ಮೊದಲೇ ಹೋದರು. ಬಾಕಿದ್ದವರನ್ನು ಕೂಡ ಹಾಗೆ ಒಳ್ಳೆಯ ರೀತಿಯಲ್ಲಿ ಅಪ್ಪನ ಆ ಆತ್ಮನ ಒಳ್ಳೆಯ ಭಾವನಿಕ ಹೆಂಗಳ ಬೇರೆ ಬೇರೆ ಆದರೂ ಕೂಡ ಒಮ್ಮಟ್ಟಿಗೆ ಇತ್ತು. ನನಗಿನ್ನು ಅಪ್ಪನ ನಾನು ಹೇಳಿದೆ ನನಗೆ ಅಪ್ಪ ಇಲ್ಲೇ ಇಲ್ಲ. ಆ ಅಪ್ಪನ ಸ್ಥಾನದಲ್ಲಿಪ್ಪ ಅಂತದ್ದು ನನ್ನ ಅಪ್ಪಚ್ಚಿ. ನಾನು ಅಪ್ಪನ ಅಪ್ಪಚ್ಚಿಯ ಮೂಲಕವಾಗಿ ನನಗೆ ಅಪ್ಪಚ್ಚಿಯನ್ನು ಬಿಟ್ಟು ಇಲ್ಲ. ಏನಿದ್ದರೂ ಕೂಡ ಅಪ್ಪಚ್ಚಿ ಹತ್ರ ಮುಂದೆ ಮಾಡಿಕೊಂಡೆ ವ್ಯವಹಾರವನ್ನು ಯಾವುದೇ ವ್ಯವಹಾರ ಮಾಡ್ತೇವೆ ಕೂಡ
ಅಪ್ಪಚ್ಚಿನ ಎದುರು ಮಾಡಿಕೊಂಡೇ ವ್ಯವಹಾರ ಯಾಕೆ ಅಪ್ಪನ ಸ್ಥಾನವಿತ್ತಲು. ಮತ್ತೊಂದು ನನ್ನ ಅಜ್ಜನ ಮನೆಯ ಮಾವ ಅವರ ಈ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಮಾಡಲೇಬೇಕು. ಯಾಕೆಂದರೆ ನಾನು ಅಪ್ಪ ತೀರಿ ಹೋದ ಮೇಲೆ ಮಳೆಗಾಲ ಬೇರೆ ಮನೆಯಲ್ಲೇ ಮಾಡಿದೊಡೆ ನಾನೊಂದು ನಿಶ್ಚಯ ಮಾಡಿದ್ದು. ಎಂತ ಕೇಳಿದ್ರೆ ಈಗ ಅಪ್ಪನೇ ಕಟ್ಟಿದ್ರೆ ನನಗೆ ಪ್ರೀತಿ ಇತ್ತು. ಅಪ್ಪನ ಪ್ರೀತಿ ಇಲ್ಲೇ ಈ ಮನೆಯಲ್ಲೇ ಬಂತು. ಅಪ್ಪ ಮೊದಲೇ ಹೇಳಿದ್ದು ಅವರೆಲ್ಲ ಎನ್ನದು ಏನಿದ್ದರೂ ಕಾರ್ಯಕ್ರಮ ನನ್ನ ಮನೆಯಲ್ಲಿ ಇಲ್ಲಿಯೇ ಮಾಡಿತ್ತು. ಅದು ಆಜ್ಞೆ ನನಗಪ್ಪ. ನಾನು ಮೀರಿ ಹೋಗಂಗಿಲ್ಲ. ಎಂಥ ಮಳೆಗಾಲ ಇದ್ದರೂ ಕೂಡ ನಾನು ಕಾರ್ಯಕ್ರಮಕ್ಕೆ ಮಾಡಲೇಬೇಕಾಗ್ತದೆ ಅಂತ ಅನಿವಾರ್ಯತೆ. ಬೇರೆ ಎಲ್ಲಿಯೂ ಹೋಗಂಗಿಲ್ಲ, ಇಲ್ಲೇ ಮಾಡಿಕೊಂಡು ನಾನು ಮೊದಲೇ ನಿಶ್ಚಯ ಮಾಡಿದೆ. ಆದರೆ ಹೇಗೆ ಮಾಡುದು ನನಗೆ ಹೇಳದ್ದು ಉಪಾಯ ಇಲ್ಲ. ಒಂದು ಬಳಗಕ್ಕೆ ನಾನು ಹೇಳದ್ದು ಉಪಾಯ ಇಲ್ಲ. ಇದರ ಹೇಗೆ ನಾನು ಮಾಡುವುದು ಹೇಳುವಾಗ ಇದಕ್ಕೆ ಕೂಡ ನಾನು ಆಲೋಚನೆ ಮಾಡಿದೆ. ಅಡಿಗೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಟು ನಾನು ತಂಗೆ ಮಾತಾಡಿದ್ದೇನೆ. ಎಲ್ಲ ಅಡಿಗೆಯನ್ನು ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದು ನಮಗೆ ಯಾವುದೇ ತಲೆಬಿಸಿ ವಿಫಲ ಇಲ್ಲ. ಹೇಳಿದ್ರೆ ಎಂತ ಕೇಳಿದ್ರೆ ಆನೆ ಕರ್ತೃತ್ವ ಎಲ್ಲಿ ವಿಫಲ ಬಾಕಿ ಥರ ನನಗೆ ನೋಡಲೇ ಇತ್ತು. ಅಡಿಗೆ ಒಂದು ಮಕ್ಕಳು ಎಟಿಯಾರು ಹೇಳೋದು ತೆಗೆಬೇಕಾಗಿ ಎಲ್ಲ ಸರಳಿ ಪ್ರಶಾಂತ ನನಗೆ ಕೊಟ್ಟು ಬಿಡುವುದು ಎಂದು ಮಾತಾಡಿದ್ದು. ಹತ್ತು ತಿಂಗಳು ಪಂಚಾಯತ್ನಿಂದ ಮಾವ ಬಂದಿದ್ದರು. ಮಾವನ ಹತ್ರ ಹೇಳಿದ್ದೀನಿ, ನನ್ನ ಅಜ್ಜನ ಮನೆ ಮಾವ, ಸೋದರ ಮಾವ, ದೊಡ್ಡ ಮಾವ. ಮಾವ ಹೇಳಿ ಅಪ್ಪಗೆ ಹೇಳಿದ್ರು. ಎಲ್ಲ ಕೇಳಿ ನಾನು ಹೇಳ್ತಾರಲ್ಲ ಕೇಳಿ ಹೋಗೋದು. ನಾನೀಗ ಅಡವಾಯಿತು, ಎಲ್ಲರೂ ಕ್ಷಮೆ ಕೊಡಬೇಕು. ಜೊತೆಗೆ ನನಗಿದ್ದು ಸಂದರ್ಭ ಎನ್ನಲಿಪ್ಪ ಅಂತ ತುಟಿ ತಂಗಳ ಹೆರಾತಲಿಪ್ಪ ಅಂತ ಸಂದರ್ಭ ಇತ್ತು. ಬೇರೆ ಬೇರೆ ಸಂದರ್ಭ ಇತ್ತು. ಅಪ್ಪನ ಬೊಜ್ಜು ಇನ್ನೊಂದರಿ ಮಾಡ್ತೇವೆ ನನಗೆ ಮಾಡಲಿ ಸಾಧ್ಯ. ನನ್ನ ಜೀವನದಲ್ಲಿ ನಾನು ಹೋಗ್ಬೇಕು ಅಂದ ಕಾರಣ ಆ ವಿಷಯಗಳ ಮಾವ ಹತ್ರ ಹೇಳಿದೆ. ಮಾವ ಹೇಳಿದ್ದು ನನಗೆಂತ ಸಮಸ್ಯೆ ಹೇಳಿದ್ರು. ಅದರ ಬಗ್ಗೆ ನಾನು ಮಾಡಲು ಮುಂಚೆ ಅಪ್ಪಚ್ಚಿ ಅವನಿದ್ದರು. ಅವೆಲ್ಲ ಕೇಳಿದರು, ಎಂಥ ಸಮಸ್ಯೆ ನನಗೆ ಎಂತಗೆ ಬೇಕು ಹೇಳಿ ಇನ್ನು ಕೊಡ್ತೇಳಿ ಕೇಳಿದರು. ಐದು ಸಮಸ್ಯೆ ಎಲ್ಲ ನನಗೆ ನೋಡಿ ಒಂದು ಮಕ್ಕಳು ಕಷ್ಟ ಅದನ್ನು ಕೊಡ್ತಾ ಇತ್ತು. ಅಷ್ಟೊತ್ತಿಗೆ ಅವನು ಒಂದು ಮಾತು ಹೇಳಿದ್ರು. ಎಂಗಡ ಭಾವನ ಕಾರ್ಯಕ್ರಮಕ್ಕೆ ಕೆಲವೆಲ್ಲ ಸಾಹಿತ್ಯಗಳನ್ನು ಕೊಟ್ಟೆ ನೀನೆಲ್ಲ ಕೊಂಡ್ರೆ ನಾನು ಅದನ್ನು ಹೇಗೆ ಭಾವನ ಕಾರ್ಯಕ್ರಮಕ್ಕೆ ಒಂದು ಮತ್ತೊಂದು ವಾಕ್ಯ ಅವರು ಹೇಳಿದರು. ಆ ವಾಕ್ಯದಲ್ಲಿ ನಾನು ಇಡೀ ಎಲ್ಲ ಪೂಜಾದಿಗಳೆಲ್ಲ ಯಥಾಶಕ್ತಿಯಾಗಿ ಮಾಡಿಕೊಳ್ಳಿ. ಯಥಾಶಕ್ತಿ ಪಿತೃಕರ್ಮಗಳ ಹಾಗೆಲ್ಲ ಶಕ್ತಿ ಮೀರಿ ಮಾಡಿ ಅವರೊಟ್ಟಿಗೆ ಸೇರಿಸಿ ಬಂದಿದೆ. ಶಕ್ತಿ ಮೀರಿ ಹೇಳಿದರೆ ನಾವು ನಾನಂಗೆ ಬಿದಿರಿನಿಂದ ಅಂತ ಶಕ್ತಿ ಮೀರಿ ಶಕ್ತಿ ಮೀರಿ ಮಾಡಬೇಕು. ಪಿತೃಕರ್ಮ ದೇವತಾ ಕಾರ್ಯಗಳು ಶಕ್ತಿ ಮೀರಿ ಮಾಡಬೇಕು. ಅದು ಯಥಾಶಕ್ತಿ ಶಕ್ತಿ ಮೀರಿ ಮಾಡಿ ಆ ಮಾತಿಗೆ ಇವಾಗ ಅವೆಲ್ಲ ಕೆಳಗೆ ಒಟ್ಟಿಗೆ ಹಿಂಗೇನೆ ಇದ್ದೆ. ನೀವು ಏನು ತರಬೇತಿ ಮಾಡ್ತೀವಿ ನಿಮ್ಮ ತಾಯಿ ಮಾಡ್ತೀನಿ ಏನು ತರಬೇತಿ ಮಾಡ್ತಾರೆ. ಅಪ್ಪ ಚಟ್ಟ ಮಾಡಾರಿನ ಅಪ್ಪ ಚಟ್ಟ ಮತ್ತು ನನ್ನ ಸೋದರ ಎಲ್ಲ ಹೇಗೆ ಬಂದು ಅತ್ತೆ ಮತ್ತು ಅಡಗ ಮಾವ ನಾವೊಂದು ಅತ್ತೆ ಹೌದು ಹೇಳಿ ನೀವು ಎಲ್ಲರ ಇಲ್ಲ ಇದ್ದೇವೆ ಕೂಡಿತ್ತು ಸಪೋರ್ಟ್ ಆಗಿತ್ತು. ನೀವು ಏನು ತರಬೇತಿ ಮಾಡ್ತಾರೆ ಇದರಿಂದ ಮತ್ತೆ ಆಗಲಿಲ್ಲ. ಅದರ ಹಿಂದೆ ಬಂದು ಆರ್ಥಿಕ ಕರ್ಮ ಮತ್ತು ಕಾರ್ಯಕ್ರಮ ಅದರಲ್ಲಿ ಜಾಗೆ ವ್ಯವಸ್ಥೆ ಮುಂಚೆ ಆ ಜಾಗ ನಾನು ಡಿಪಾರ್ಟ್ ಜನರನ್ನು ದಯ ಮಾಡ್ತಿದ್ದೆ. ಆ ಚೌಡಿಯನ್ನು ಜಾಗೆ ಇದರ ಹೆಣ್ಣು ಜಾಗ ಅಲ್ಲ, ಬೇರೆಯವರ ಕೈಗೆ ಫೋನ್ ಮಾಡಿ ಕೇಳಿ ಧಾರಾಳ ತೆಕ್ಕೊಂಡಿರ್ತೀವಿ. ಕಷ್ಟಕ್ಕೆ ಈ ಎಲ್ಲ ಒದಗಿ ಬರೆಕೊಳ್ಳಿ. ಮಳೆಗೆ ಗೊತ್ತಾಯಿತು ಆ ಮಳೆಗೆ ಶೀತ ಹಾಕಿ ಹೆಚ್ಚು ದಿನ ಇಲ್ಲ ಎಂತ ಮಾಡ್ತೀವಿ ನೋಡಿ. ಒಂದಕ್ಕೊಂದು ಎರಡು ಹೇಗೆ ನನಗೆ ಅನುಕೂಲವಾಗಿ ಎಂದು ಸಿಕ್ಕಿಕೊಳ್ಳಿದೆ. ಅದೇ ದಿನ ಅಪ್ಪಚ್ಚಿ ಫೋನ್ ಮಾಡಬೇಕು ಅಂತ ಒಂದು ತಿಳಿಸಿದ್ದೆ. ಕೆಲಸ ಮರದಿನ ಶೀಟಿನ ಹಾಕಿದ್ದೆ. ಜನಗೆ ಅಪ್ಪನ ಕಾರ್ಯ ನಾನು ಎಲ್ಲಿಂದ ಶುರು ಮಾಡಿದ್ದೆ ಅಲ್ಲಿಂದ ಈ ಕ್ಷಣಕ್ಕವರೆಗೆ ಯಾವುದರಲ್ಲಿ ನನಗೆ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ನಿಮ್ಮರ ಮೂಲಕವಾಗಿ ನನಗೆ ಸಿಕ್ಕಿದ್ದು ಹೇಳಿದ್ರೆ ಅಪ್ಪನ ಅನುಗ್ರಹವೇ. ಇಲ್ಲದರೆ ಇದು ಅಪ್ಪನ ಸಾಧ್ಯ ಇದೆ. ಅಪ್ಪನ ಒಳ್ಳೆಯ ಲೋಕದಿಂದ ಪ್ರಾಪ್ತಿಯಾಗಿ ಅಪ್ಪನ ಮಗನಾಗಿ ನೀನು ಮಕ್ಕಳಾಗಿ ಹುಟ್ಟುವಾಗಿ ಹೆಣ್ಣು ಹೇಳಿ ಆ ದೇವರ ಅನುಗ್ರಹ ಮಾಡಿ
ನಿಮ್ಮಗಳ ಅನುಗ್ರಹ ಆಶೀರ್ವಾದ ಪಡೆದವರ ಆಶೀರ್ವಾದಗಳೇ ಅದರಲ್ಲೇ ಸೇರಬಹುದು. ಪರಮೇಶ್ವರ ಪತ್ರಕ್ಕೆ ಅಪರಾಧಿ ಸ್ನೇಹಾಚಾರ ಅಥವಾ ಅದು ಹೇಳತೀರದು ಅದರ ಕೆಲವರಿಗೆ ಇದ್ದಂತಹ ಅದು ಸಂಬಂಧಗಳಿಗೆ ಅದ್ಭುತ 7 ಜನರಿಗೆ ಮದನ್ನಗೆ ಇದೆ. ಅದರ ಎಲ್ಲರ ಸಹಕಾರ ಬಂಧುಗಳು ಬಾಂಧವರು ಎಲ್ಲರಿಗೂ ಒಳ್ಳೆಯ ರೀತಿಯ ಆಶೀರ್ವಾದ ಮಾಡಿ ಕೊನೆಗೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಿ ಕೊನೆಗೆ ಬರದ ಸಾಧ್ಯ ಇಲ್ಲ. ಅದರಲ್ಲಿ ಸಂಬಂಧವಾಗಿ ಎಂತೆಂಥ ಆಯ್ಕೆ ಆಯಾದ ಕಾಲಕ್ಕೆ ಬಂದು ಅದರ ಸರಿಯಾಗಿ ಇಲ್ಲಿ ಮುಂದೆ ನಿಂತಾಗಿ ಮಾಡ್ತೇವೆ. ಏನು ನಿನ್ನೆ ಪಾಪ ರೆಡಿಯಾಗಿ ಆದರೂ ಕೂಡ ಇದು ನಮ್ಮದು ಅದರ ಕಾರಣ ಪಾತ್ರ ಎಲ್ಲರೂ ಎங்களுக்கு ಒಳ್ಳೆಯ ರೀತಿಯ ಅನುಗ್ರಹದಿಂದ ಮಾಡಿದ್ದೀವಿ. ಅದಕ್ಕೆ ಯಾವತ್ತೂ ಕೂಡ ತಂಗಿ ಆಗಲಿ ಎಲ್ಲರ ಕುಟುಂಬ ವರ್ಗಾಗಲಿ ಅಪ್ಪಚ್ಚಿ ಆಗಲಿ ಎಲ್ಲರೂ ಕೂಡ ನೀವು ಯಾವತ್ತೂ ಕೂಡ ಚಿವರನಿಗೆ ಇದರ ಯಾವತ್ತೂ ಕೂಡ ಬರೋದ ಸಾಧ್ಯ ಅಪ್ಪಗೆ ಒಳ್ಳೆಯ ಅಲೋಕ ಪ್ರಾಪ್ತಿಯಪ್ಪ ಅಂದರೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಹೇಳಿ ಈ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಬಂದಂತಹ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ಅಪ್ಪನ ಒಂದು ಕಾರ್ಯಕ್ರಮ ಮನೆಯ ಕಾರ್ಯಕ್ರಮಗಳು ಹೆಂಗೆ ಆಯ್ತು ನನಗೆ ಹೇಳಿ ಹೋಗ್ತದೆ ನಿಮಗೆ ಆಯಿತು ಆ ರೀತಿಗೆ ನೀವು ಅದರ ಮುಂದುವರಿಸುವುದು ಕೂಡ ಹೇಳಿ ಅಪ್ಪನ ಹಾಗೆ ನನಗೆ ಮಾತೇ ಇದಿಯಾಗಿದೆ. ಆದರೂ ಕೂಡ ಯಥಾಮತಿಯಾಗಿ ಅಪ್ಪನ ಕಾರ್ಯವ ಮಾಡಿದ್ದರಿಂದ ಏನಾದರೂ ತಪ್ಪುಗಳ ದೋಷಗಳ ಕೈಯಿಂದ ಬಂದಿದ್ದರೂ ಕೂಡ ಆರುವಾದ ಇರುತ್ತೆ. ಒಳ್ಳೆಯ ರೀತಿಯಾದಂತಹ ಊಟವನ್ನು ಕೂಡ ಸರಳಿಯವು ಪ್ರಶಾಂತನಾಗಿ ಮಾಡಿಕೊಂಡಿದ್ದೆವು. ಅವಕ್ಕೂ ಕೂಡ ಎಂಗಳ ಮನೆಯವರ ಪರವಾಗಿ ಧನ್ಯವಾದ ಹಾಗೂ ಎಲ್ಲರಿಗೂ ಬಂದಂತಹ ಎಲ್ಲ ಅತಿಥಿಗಳನ್ನು ಕೂಡ ಎಲ್ಲ ಸೇರಬಾಗಿ ನಮಿಸಿ ಒಳ್ಳೆಯ ರೀತಿ ಆಶೀರ್ವಾದ ಮಾಡಿ ಆಶ್ಚರ್ಯ ಮಾಡಿರುತ್ತಾರೆ.